ರಾಜ್ಯ ಸರ್ಕಾರವು ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 9ರ ಸೋಮವಾರ ಹೊಸದುರ್ಗ ತಾಲೂಕು ಕಚೇರಿ ಸಮೀಪದ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಮಾದಿಗ ಸಮಾಜದ ಮುಖಂಡ ಹೆಗ್ಗೇರಿ ಶಂಕರಪ್ಪ ತಿಳಿಸಿದ್ದಾರೆ. ಹೊಸದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಮಾದಿಗ ಸಮಾಜದವರ ಸಭೆಯಲ್ಲಿ ಮಾತನಾಡಿದ ಅವರು, ಹಳೆಯ ಮೀಸಲಾತಿ ವ್ಯವಸ್ಥೆಯ ಆಧಾರದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಮುಂದಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಕ್ರಮವು ವಿಶೇಷ ವರ್ಗದ ಪರವಾಗಿ ಮನೆ ಹಾಕಿದಂತಾಗಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರವು ವಿವಿಧ ಇಲಾಖೆಗಳಲ್ಲಿನ 56,000 ಹುದ್ದೆಗಳ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ಅನ್ವಯಿಸಲೇಬೇಕು ಎಂದು ಅವರು ಒತ್ತಾಯಿಸಿದರು. ಇದೇ ವೇಳೆ ಸರ್ಕಾರ ಒಂದು ಕಡೆ ಒಳ ಮೀಸಲಾತಿ ಜಾರಿಗೆ ಆದೇಶ ನೀಡಿದ್ರು, ಇನ್ನೊಂದು ಕಡೆ ತಾಂತ್ರಿಕ ಕಾರಣಗಳನ್ನು ಉಲ್ಲೇಖಿಸಿ ಅದನ್ನು ಜಾರಿಗೆ ತರದೆ ಅನ್ಯಾಯ ಮಾಡುತ್ತಿದೆ ಎಂದು ಅವರು ಟೀಕಿಸಿದರು. ನಾಗಮೋಹನ್ ದಾಸ್ ವರದಿಗೆ ರಾಜ್ಯಪಾಲರು ಅಂಕಿತ ಹಾಕಿದ ನಂತರವೂ ರಾಜ್ಯ ಸರ್ಕಾರ ಇದಕ್ಕೆ ವಿರುದ್ಧವಾಗಿ ನೇಮಕಾತಿ ಪ್ರಕ್ರಿಯೆ ಮುಂದುವರೆಸಲು ಯತ್ನಿಸುತ್ತಿದೆ ಎಂದು ಹೆಗ್ಗೇರಿ ಶಂಕರಪ್ಪ ಹೇಳಿದರು. ಕಳೆದ 35 ವರ್ಷಗಳಿಂದ ಮಾದಿಗ ಸಮಾಜದವರು ಒಳ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ದು, ಈಗಲಾದರೂ ಸರ್ಕಾರ ನ್ಯಾಯ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ತಾಲೂಕಿನ ಗೌರವಾನ್ವಿತ ಮಾಧ್ಯಮ ಮಿತ್ರರೇ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ನನ್ನ ಮಿತ್ರರೇ, ನನ್ನ ಸಮಾಜದ ಮಾದಿಗ ಸಮಾಜದ ಎಲ್ಲ ಮುಖಂಡರುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಈ ದೇಶದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದರು, ಯಾರು ಅಸ್ಪೃಶ್ಯತೆ ಅನ್ನೋ ಹೀನ ಸ್ಥಿತಿಯನ್ನು ಅನುಭವಿಸಿದರು, ಯಾರು ಅಕ್ಷರ ಮತ್ತು ಆರ್ಥಿಕ ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿದ್ದರು, ಅವ್ರಿಗಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ಹೋರಾಟದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಈ ತುಳಿತಕ್ಕೆ ಒಂದು ಜಾತಿ ಸೇರಿ ಇವತ್ತು ಯಾರು ಅನ್ಯಾಯಕ್ಕೆ ಒಳಗಾಗಿದ್ರು, ಬಹುಮುಖ್ಯವಾಗಿ ಮಾದಿಗ ಸಮಾಜ. ಈ ಸಮಾಜ ಸಾಮಾಜಿಕ ಬಹಿಷ್ಕಾರಗಳಿಗೆ, ಅಸಮಾನತೆಗೆ ಒಳಪಟ್ಟಂಥ ಸಮಾಜ. ವಿದ್ಯೆ ಮತ್ತೆ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿರೋ ಕಾರಣಕ್ಕಾಗಿ 56,432 ಹುದ್ದೆಗಳನ್ನು ತುಂಬುವಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಹೊರತುಪಡಿಸಿ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಆ ಕಾರಣಕ್ಕಾಗಿ ನಮ್ಮ ಬೇಡಿಕೆ ಇಷ್ಟೇ, ಒಳ ಮೀಸಲಾತಿಯನ್ನು ಒಳಗೊಂಡು ನೀವು ಉದ್ಯೋಗವನ್ನು ಕಲಿಸ್ಬೇಕು, ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅನ್ನತಕ್ಕಂಥದ್ದು ನಮ್ಮ ಸಮುದಾಯದ ಹೋರಾಟ. ಆ ಕಾರಣಕ್ಕಾಗಿಯೇ ನಾವು ಸರ್ಕಾರದ ಗಮನವನ್ನು ಸೆಳೀಲಿಕ್ಕಾಗಿ
ನಾವು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ನಾವು ಸೋಮವಾರ ಬೆಳಿಗ್ಗೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಿದ್ದೇವೆ. ಆ ಕಾರಣಕ್ಕಾಗಿ ತಮ್ಮನ್ನೆಲ್ಲ ಕರೆದಿದ್ದೇವೆ. ನನ್ನ ಈ ತಾಲೂಕಿನ ಹೊಸದುರ್ಗ ತಾಲೂಕಿನ ಎಲ್ಲ ಹಳ್ಳಿಗಳ ನಮ್ಮ ಯುವ ಮಿತ್ರರು, ಉದ್ಯೋಗಾಕಾಂಕ್ಷಿಗಳು ಮತ್ತು ನಮ್ಮ ಮಹಿಳಾ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ಈ ಧರಣಿನ ಯಶಸ್ವಿ ಮಾಡಬೇಕು. ಸರ್ಕಾರದ ಗಮನಕ್ಕೆ, ಅವರ ಮನಸ್ಸಿಗೆ, ಎದೆಗೆ ಮುಟ್ಟಬೇಕು ಅನ್ನತಕ್ಕಂಥದ್ದು ನಮ್ಮ ಅದೇ ರೀತಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಸಹ ಇವತ್ತು ನಾವು ಒಳ ಮೀಸಲಾತಿ ಹೋರಾಟವನ್ನು ಮಾಡಬೇಕಾದ್ರೆ ಇವತ್ತು ಬಿಜೆಪಿ ಸರ್ಕಾರನೂ ಸಹ ನಮಗೆ ಮೂಗಿಗೆ ತುಪ್ಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತು. ಇವತ್ತು ಒಳ ಮೀಸಲಾತಿಗೆ 2% ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಅದನ್ನು 9 ಶೆಡ್ಯೂಲಿಗೆ ಸೇರಿಸ್ತಲೇ ಅದು ನಮಗೆ ಒಳಪಡಲಿಲ್ಲ. ಇವತ್ತು ನಮ್ಮ ಹೋರಾಟ ಏನು, ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಈ ಕಾಂಗ್ರೆಸ್ ಪಕ್ಷನೂ ಸಹ ನಮ್ಮ ಮಾದಿಗ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಇದು ಸಹ ಮೂಗಿಗೆ ತುಪ್ಪವನ್ನು ಹಚ್ಚಿ ಈ ಸಮಾಜವನ್ನ ಇನ್ನು ಕೆಳಮಟ್ಟಕ್ಕೆ ತುಳಿತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತೇನು 56,000 ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದೀವಿ. ಆ ಉದ್ಯೋಗವನ್ನ ಒಳ ಮೀಸಲಾತಿಗೆ ಒಳಪಟ್ಟು ಎಲ್ಲರನ್ನು ತಗಬೇಕು. ಇವತ್ತು ಈ ಸಮಾಜಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹೊಸದುರ್ಗ ತಾಲೂಕಿನ ಮಾದಿಗ ಸಮುದಾಯ 9ನೇ ತಾರೀಕು ಇದೆಲ್ಲವನ್ನು ಸಹ ಸರ್ಕಾರಕ್ಕೆ ಮನದಟ್ಟು ಮಾಡಲಿಕ್ಕೆ ನಾವು ತಾಲೂಕು ಆಫೀಸ್ ಮುಂದೆ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀರಾಮಪುರ ಒಂದು ಹೋಬಳಿ ಕೇಂದ್ರ ಸುಮಾರು 1,000 ಮಾದಿಗ ಜನಾಂಗದ ಮತದಾರರಲ್ಲಿ ಗೆದ್ದರೆ ಯಾರು ಗೊತ್ತಾ? ಅವರು ನಮ್ಮ ಸಹೋದರ ಸಮಾಜರ ಕೊರಂ ಸಮಾಜರು ಒಂದು 2-3 ಮನೆಯದ ಅವರು ಅಲ್ಲಿ ಸದಸ್ಯರಾಗಿದ್ದಾರೆ. ಮತ್ತು ಸಾವಿರಾರು ಓಟಿರ್ತಕ್ಕಂಥ ಮಾದಿಗರು ಏನಾಗಬೇಕು? ಈ ಒಳ ಮೀಸಲಾತಿ ಏನು ಕೇಳ್ತಿತ್ತಂದರೆ ಜನಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣ ಅನ್ನೋದು ಬಿಟ್ಟರೆ ಅವ್ರನ್ನು ಬೇರೆ ಸಮಾಜ ತೆಗಿಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಯಾವತ್ತೂ ಇಲ್ಲ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಒಲೆಯರಿಗೆ ಅನ್ಯಾಯ ಆದಾಗ ಮಾದಿಗರು ಹೋರಾಟ ಮಾಡಿದ್ದೀವಿ, ಲಂಬಾಣಿಯರಿಗೆ ಅನ್ಯಾಯ ಆದಾಗ ಮಾದಿಗರು ಹೋರಾಟ ಮಾಡಿದ್ದೀವಿ, ಲಿಂಗಾಯತರಿಗೆ ಅನ್ಯಾಯ ಆದಾಗ ಮಾದಿಗರು ಹೋರಾಟ ಮಾಡಿದ್ವಿ, ಒಳ ಮೀಸಲಾತಿಗೆ ಹೋರಾಟ ಮಾಡಿದ್ವಿ, ಬಗರುಕುಂ ಸಾಗದಾರಿಗೆ ಹೋರಾಟ ಮಾಡಿದ್ವಿ, ಹೆಂಡ ಬೇಡ ಭೂಮಿ ಬೇಕು ಹೋಬಳಿಗೊಂದು ಸುಶೀಲತೆ ಹೋರಾಟ ಮಾಡಿದ್ವಿ. ಅಪ್ಪರ್ ಭದ್ರಕ್ಕಾಗಿ ಪ್ರಪ್ರಥಮ ಹೋರಾಟ ಮಾಡಿದ್ದೆ ನಾವು. ಕೋದಂಡರಾಮರು ಹೋರಾಟ ಪ್ರಾರಂಭ ಮಾಡಿದ್ರು. ಆನಂತರ ಅದರ ಜವಾಬ್ದಾರಿ ನಮಗೆ ಕೊಟ್ಟು ನಾವು ಇಡೀ ಜಿಲ್ಲೆ ಎಲ್ಲ ಕೇಂದ್ರಗಳಲ್ಲೂ ಅಪ್ಪರ್ ಭದ್ರಕ್ಕೂ ಕೂಡ ನಮ್ಮದು ಶ್ರಮ ಇದೆ. ಹೀಗಾಗಿ ಒಂದು ಸಮಾಜದ ಪರವಾಗಿ ಹೋರಾಟ ಮಾಡ್ತಾ ಈ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ನಾವು ಯಾವುದೇ ಜನಾಂಗದ ವಿರೋಧಿ ಅಲ್ಲ, ಯಾವುದೇ ಪಕ್ಷದ ವಿರೋಧಿ ಅಲ್ಲ. ಇದು ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಮತ್ತೆ ಯಾವುದೇ ಇಲ್ಲ. ದಯಮಾಡಿ ಮೊನ್ನೆ ಸಿದ್ದರಾಮಯ್ಯರು ಕೂಡ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು, ಮತ್ತು ನಾವು ಬೇರೆ ಸಮಾಜ ನಮ್ಮ ಅನೇಕ ಜನ ಸಚಿವರು ಎಲ್ಲರೂ ಕೂಡ ಒಗ್ಗೂರಿನ ಮಾತಾಡಿ ಒಳ ಮೀಸಲಾತಿ ಖಂಡಿತ ಸಮಗ್ರವಾಗಿ ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಏನು ಇವತ್ತು ಸರ್ಕಾರಿ ನೌಕರನ್ನು ನೇಮಕ ಮಾಡ್ತೀವಿ ಅದನ್ನು ಒಳ ಮೀಸಲಾತಿ ಒಳಗೊಂಡಂತೆ ಮಾಡಬೇಕೇನೋ, ಅದು ಒಳ ಮೀಸಲಾತಿ ಬಿಟ್ಟು ನೀವು ಮಾಡೋದು ಖಂಡಿತ ಬೇಡ. ದಯಮಾಡಿ ಒಳ ಮೀಸಲಾತಿನ ಆದಷ್ಟು ಬೇಗ ಜಾರಿ ಮಾಡಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಾಳೆ ನಡೆಯಲಿರುವ ಒಳ ಮೀಸಲಾತಿಯ ಹೊಸದುರ್ಗ ತಾಲೂಕಿನ ಧರಣಿ ಕಾರ್ಯಕ್ರಮಕ್ಕೆ ಹೊಸದುರ್ಗ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಯುವಕರು ಇವತ್ತು ಎಲ್ಲರೂ ಸಿಡಿದೆದ್ದಿದ್ದಾರೆ. ಇಡೀ ರಾಜ್ಯಾದ್ಯಂತ ಸಿಡಿದೆದ್ದಿದ್ದಾರೆ. ಆ ಹೊಸದುರ್ಗ ತಾಲೂಕು ಮಾತ್ರ ಮನಗಿದೆ. ನಮ್ಮ ಯುವಕರು ಎಲ್ಲಿದ್ರೂ ಸೋಮವಾರ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾಲೂಕು ಮಟ್ಟದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ಒಳ ಮೀಸಲಾತಿ ಆದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಇಲ್ಲಿ 35ರಿಂದ 40 ವರ್ಷಗಳ ಹೋರಾಟ
ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹಳ್ಳಿ ಎಂದು ಇವತ್ತು ಜನ ಎದ್ದು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದೆ. ನಮ್ಮ ತಾಲೂಕು ಮಾತ್ರ ಮನೆಗಿದೆ. ಆ ಮನೆಗಿರೋದನ್ನ ಸಿಡಿದೆದ್ದೇಳಕ್ಕೋಸ್ಕರವಾಗಿ ಇವತ್ತು ನಾವು ಇಡೀ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಲೀಡರ್ಸ್ಗಳೆಲ್ಲ ಇವತ್ತು ಐಬಿಲ್ ಮೀಟಿಂಗ್ ಕರೆದಿದ್ವಿ. ಈ ಮೀಟಿಂಗ್ ಕರೆದ ಉದ್ದೇಶ ಇಷ್ಟೇ, ನಾವು 9ನೇ ತಾರೀಕು 10 ಗಂಟೆಗೆ ತಾಲೂಕು ಆಫೀಸ್ ಮುಂದೆ ಧರಣಿ ಕುತ್ಕೊಂತ ಇದ್ವಿ. ನಮಗೆ ಒಳ ಮೀಸಲಾತಿ ಆಗ ತಕ್ಕ ನಾವು ಎದ್ದಾಡಬಾರ್ದು ಅಂತಂದೇಳಿ ಒಂದು ನಿಶ್ಚಲವಾದಂತ ನಾವು ಮನಸ್ಸನ್ನ ಗಟ್ಟಿಯಾಗಿ ಇಡ್ಕೊಂಡು ಪ್ರತಿಯೊಂದು ಹಳ್ಳಿಯಿಂದ ಸ್ತ್ರೀಶಕ್ತಿ ಸಂಘ ಇರ್ಬೋದು, ಮಹಿಳಾ ಸಂಘ ಇರ್ಬೋದು, ನಮ್ಮ ಸಂಘಟನೆಗಳು ಇರ್ಬೋದು, ಎಲ್ಲ ಸಂಘಟನೆಗಳು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಇವತ್ತು ಬಿಸಿ ತುಪ್ಪವನ್ನು ಮುಟ್ಟಿಸ್ಬೇಕಾಗಿದೆ ನಾವು. ಅದರಿಂದ ತಾವು ದಯಮಾಡಿ ನೀವೆಲ್ಲರೂ 11ನೇ ತಾರೀಕಿಗೆ ಯಾವುದೇ ಪಕ್ಷ ಭೇದ ಮರೆತು, ಇದು ಕಾಂಗ್ರೆಸ್ ಪಕ್ಷ, ಬಿಜೆಪಿ 9ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, ಬಿಜೆಪಿ ಪಕ್ಷ ಅಂತಿಲ್ಲ, JDS ಅಂತಿಲ್ಲ, ಪಕ್ಷೇತರ ಅಂತಿಲ್ಲ, ಯಾವ ಬಣನೂ ಇಲ್ಲ ಇದರಲ್ಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ, ನಮ್ಮ ಮಕ್ಕಳ ಉದ್ಧಾರಕ್ಕಾಗಿ ಇವತ್ತು ನಾವೆಲ್ಲ ಎಷ್ಟು ಕಷ್ಟ ಬಿದ್ದಿದ್ವಿ. ಇವತ್ತು ಎಚ್ಚೆತ್ಕೊಳಕ್ಕೆ ಇವತ್ತು ಭಗವಂತ ಇವತ್ತು ದಾರಿ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ನಾವು ಒಗ್ಗಟ್ಟಾಗಬೇಕು. ನಾವೆಲ್ಲ ಪಕ್ಷ ಭೇದ ಮರೆತು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು. ನೀವು ಯಾವುದೇ ಸಮಸ್ಯೆ ಇದ್ರು 108 ಸಮಸ್ಯೆ ಇರಲಿ, ನಿಮ್ಮವು ಮನೆಯಾಗ 1000 ಬದುಕಿರ್ಲಿ, ಯಾವುದೇ ಒಂದು ದಿನ ನಮ್ದೆಲ್ಲ ಹಿಂದುಳಿದು ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ ನಾವು ಇವತ್ತು ಪಣ ತೊಡಬೇಕಾಗಿದೆ. ಸರ್ಕಾರಗಳು ಅನೇಕ ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದೆ ಮತ್ತು ನಾಗಮೋಹನ್ ದಾಸ್ ವರದಿಯನ್ನು ರಚನೆ ಮಾಡಿದೆ. ಮತ್ತು BJP ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ವರದಿಯನ್ನು ಕೊಟ್ಟಿದೆ ಸರ್ಕಾರಕ್ಕೆ. ಆದರೆ ಇವತ್ತು ಕೂಡ ಅದನ್ನು ಕೂಡ ಗಮನ ಹರಿಸ್ದಂಗೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾಗಮೋಹನ್ ದಾಸ್ ವರದಿ ಮತ್ತು ಸದಾಶಿವ ಆಯೋಗ ವರದಿ ಮಾದಿಗರಿಗೆ 6% ಕೊಡಬೇಕು, ಇತರೆಯವರಿಗೆ 5%. ಮಾದಿಗ ಸಮಾಜದ ಬಂಧುಗಳೆಲ್ಲರೂ 9ನೇ ತಾರೀಕು ನಡೀತಕ್ಕಂಥ ಒಳ ಮೀಸಲಾತಿ ವಿಚಾರವಾಗಿ ನಡೀತಕ್ಕಂಥ ಒಂದು ಧರಣಿಯಲ್ಲಿ ಎಲ್ಲ ಒಂದು ಸಮಾಜದವರು ಬಂಧುಗಳು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಆರ್ ರಾಜಪ್ಪ, ಇಟ್ಟಿಗೆಹಳ್ಳಿ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರ ಕೈನಡು ಚಂದ್ರಪ್ಪ, ಬೆಲಗೂರು ರಾಕಯ್ಯ, ಆದ್ರಿಕಟ್ಟೆ ಜಿ ಕುಮಾರಪ್ಪ, ಕೃಷ್ಣಮೂರ್ತಿ ಬಳ್ಳಾರಿ, ನಾಕಿಕೇರಿ ಮೂಡಲಗಿರಿ, ಪೀರಾಪುರ ಕಂಟೇಶ್, ಗಿರೀಶ್, ದೊಡ್ಡಘಟ್ಟ ರಾಮಚಂದ್ರ ಸೇರಿದಂತೆ